ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮದಿಂದಾಗಿ ಪ್ರಾಣ ಕಳೆದುಕೊಂಡ ಮಗಳಿಗೆ ಸೇರಿದಂತೆ ಎಲ್ಲರಿಗೂ ನ್ಯಾಯ ಸಿಗಬೇಕೆಂದು ಐಜಿಆರ್ ಮಹೇಶ್ ತಾಯಿ ರಾಧಿಕಾ ಅವರಿಂದ ಒತ್ತಾಯ. ಕೆಸಿಎನ್ ನ್ಯೂಸ್ನಲ್ಲಿ ತನ್ನ ಮನದಾಳದ ಮಾತನ್ನು ಬಿಚ್ಚಿಟ್ಟ ಐಜಿಆರ್ ಮಹೇಶ್ ಅವರ ತಾಯಿ. ಆಪರೇಷನ್ ತೂಫಾನ್ ಮೂಲಕ 7,000 ಪ್ರಕರಣಗಳು ದಾಖಲಾಗಿದ್ದು ಸುಮಾರು 8,500 ಮಂದಿಯನ್ನು ಬಂಧಿಸಲಾಗಿದೆ. ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಡ್ರಗ್ ಮಾಫಿಯಾದ ಬೇರುಗಳನ್ನು ಕಿತ್ತು ಹಾಕುವವರೆಗೂ ಆಪರೇಷನ್ ತೂಫಾನ್ ಮುಂದುವರಿಯಲಿದೆ ಎಂದು ಸಚಿವರು ಕಾಸರಗೋಡಿನಲ್ಲಿ ಹೇಳಿಕೆ. ಪೈವಳಿಕೆಯಲ್ಲಿ ನೂತನ ಪೊಲೀಸ್ ಠಾಣೆ ಮಂಜೂರು ಮಾಡುವ ವಿಷಯ ಪರಿಶೀಲನೆಯಲ್ಲಿದೆ. ಗೃಹ ಸಚಿವ ರಮೇಶ್ ಚೆನ್ನಿತ್ತಲ. ಇವಿಎಂ ಹ್ಯಾಕಿಂಗ್ ವಂಚನೆ ಆರೋಪಗಳ ಕುರಿತು ಸಂಸದ ರಾಜಮೋಹನ್ ಉಣ್ಣಿತಾನ್ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಅವರಿಗೆ ನೇರವಾಗಿ ದೂರು ಸಲ್ಲಿಕೆ. ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಉಣ್ಣಿತಾನ್. ನಡೆಯಿತು ಕಾಸರಗೋಡು ಜಿಲ್ಲಾ ಪೊಲೀಸ್ ಆಯೋಜನೆಯಲ್ಲಿ ಆಪರೇಷನ್ ತೂಫಾನ್ ನಾರ್ಕೋ ಹಂಟ್ ಜಾಗರಣ್ ಕಾರ್ಯಕ್ರಮ. ಅದ್ದೂರಿ ಸಮಾರಂಭದಲ್ಲಿ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಅವರಿಂದ ಉದ್ಘಾಟನೆ. ಲಾಲ್ಬಾಗ್ ಕುಲಾಲ್ ಮಂದಿರದಲ್ಲಿ ನಡೆಯಿತು ಪೈವಳಿಕೆ ಸಿಡಿಎಸ್ಗೆ ಮೈಕ್ರೋ ಕ್ರೆಡಿಟ್ ಸಾಲಗಳ ವಿತರಣಾ ಸಮಾರಂಭ. ಕೇರಳ ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಕಾಸರಗೋಡು ಜಿಲ್ಲಾ ಕಚೇರಿಯ ಸಹಯೋಗದೊಂದಿಗೆ ಚೆರ್ಕಳ ಸದ್ಭಾವನಾ ಸಭಾಂಗಣದಲ್ಲಿ ನಡೆಯಿತು ಪಿಎಫ್ ಪಿಂಚಣಿದಾರರ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ನಿವೃತ್ತರಾದ ಪಿಎಫ್ ಪಿಂಚಣಿದಾರರ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಬೇಕೆಂದು ಸಮ್ಮೇಳನದಲ್ಲಿ ಒತ್ತಾಯ. ವಾರ್ತೆಗಳು ವಿವರವಾಗಿ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮದಿಂದಾಗಿ ಮನನೊಂದು ಜೀವ ಕಳೆದುಕೊಂಡ ಐಜಿಆರ್ ಮಹೇಶ್ ಅವರ ತಾಯಿ ರಾಧಿಕಾ ಅವರು ಕೆಸಿಎನ್ ನ್ಯೂಸ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಗೆಲುವು ದೊಡ್ಡ ಸಮಾಧಾನ ತಂದಿದೆ. ಈ ಪರಿಸ್ಥಿತಿ ಮತ್ತೆ ಯಾರಿಗೂ ಬಾರದಿರಲಿ ಎಂದು ಆಶಿಸುತ್ತೇನೆ. ನನ್ನ ಮಗಳಿಗೆ ಹಾಗೂ ಪ್ರಾಣ ಕಳೆದುಕೊಂಡ ಎಲ್ಲರಿಗೂ ನ್ಯಾಯ ಸಿಗಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಮಗಳು ಅನುಭವಿಸಿದ ಮಾನಸಿಕ ಒತ್ತಡವನ್ನು ನೆನಪಿಸಿಕೊಂಡಾಗ ರಾಧಿಕಾ ಅವರ ಕಣ್ಣುಗಳಲ್ಲಿ ಅಸಹಾಯಕ ಸ್ಥಿತಿಯ ಕಣ್ಣೀರು ಬರುತ್ತದೆ. ಕೇಂದ್ರ ಸರ್ಕಾರ ಗಮನ ಹರಿಸಿದರೆ ತನ್ನ ಮಗಳಿಗೆ ಈ ಗತಿ ಬರುತ್ತಿರಲಿಲ್ಲ ಎಂದು ರಾಧಿಕಾ ನೋವಿನಿಂದ ಹೇಳುತ್ತಾರೆ. ಕಳೆದ ವರ್ಷ ಜೂನಿನಲ್ಲಿ ಐಜಾ ನೀಟ್ ಪರೀಕ್ಷೆಯ ತಯಾರಿಗೆ ಪ್ರವೇಶ ಪಡೆದಿದ್ದರು. ಈ ವರ್ಷ ಅವರು ಮೇ 12ರಂದು ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ. ಪರೀಕ್ಷೆಯ ಬಳಿಕ ಅವರ ಮಗಳು ತುಂಬಾ ಆತ್ಮವಿಶ್ವಾಸದಿಂದ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರು. ಆದರೆ ನೀಟ್ ಪರೀಕ್ಷೆಯ ರದ್ದತಿ ಐಜಾಳನ್ನು ಮಾನಸಿಕ ಒತ್ತಡಕ್ಕೆ ಒಳಪಡಿಸಿತು. ಈ ಮಧ್ಯೆ ರದ್ದಾದ ನೀಟ್ ಪರೀಕ್ಷೆಯನ್ನು ಜೂನ್ 21ರಂದು ಮತ್ತೆ ನಡೆಸಲಾಗುವುದು ಎಂದು ಘೋಷಿಸಲಾಯಿತು. ರದ್ದತಿಯ ಬಳಿಕ ನಡೆಯಲಿರುವ ನೀಟ್ ಪರೀಕ್ಷೆಗೆ ಹೆಚ್ಚುವರಿ 1 ತಿಂಗಳ ಕೋರ್ಸ್ ಇದೆ ಎಂದು ಪರೀಕ್ಷಾ ತರಬೇತಿ ಸಂಸ್ಥೆ ತಿಳಿಸಿದಾಗ ಐಜಾ ಮೇ 27ರಂದು ತನ್ನ ತಾಯಿ ರಾಧಿಕಾಳೊಂದಿಗೆ ಅಧ್ಯಯನ ಮಾಡಲು ಮರಳಿದರು. ಮೇ 29ರಂದು ತರಗತಿ ಪ್ರಾರಂಭಗೊಂಡಿತು. ತರಗತಿಯ ಮೊದಲ ದಿನ ಐಜಾ ತನ್ನ ತಾಯಿಯೊಂದಿಗೆ ವಿಡಿಯೋ ಕರೆ ಮೂಲಕ ಮಾತನಾಡಿದರು. ಅಣಕು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಬಳಿಕ ಅವರು ತನ್ನ ತಾಯಿಯೊಂದಿಗೆ ತನ್ನ ಸಂತೋಷವನ್ನು ಹಂಚಿಕೊಂಡರು. ಆದರೆ ಐಜಾ ತನ್ನ ತಾಯಿಗೆ ಕರೆ ಮಾಡಿದ ಮುಂದಿನ 2 ದಿನಗಳವರೆಗೆ ತಾನು ಓದಲು ಸಾಧ್ಯವಾಗದ ಕಾರಣ ದುಃಖ ವ್ಯಕ್ತಪಡಿಸಿದರು. ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಐಜಾ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾದರು. ಅಧ್ಯಯನವನ್ನು ಪುನರಾರಂಭಿಸಿದ 3ನೇ ದಿನ ಜೂನ್ 2ರಂದು ಐಜಾ ಹಾಸ್ಟೆಲ್ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದರು. ಮರುದಿನ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದರು. ಪರೀಕ್ಷೆಯನ್ನು ಮುಂದೆ ಹಾಕಿದ್ದರಿಂದ ತನ್ನ മಗಳಿಗೆ ತುಂಬಾ മാനസിക ಒತ್ತಡ ಉಂಟಾಯಿತು ಎಂದು ರಾಧಿಕಾ ದುಃಖ ವ್ಯಕ್ತಪಡಿಸಿದರು. ഇനി എഴുതുന്ന കുട്ടികൾക്കെങ്കിലും ആ നീതി കിട്ടട്ടെ എന്ന് പ്രാർത്ഥിക്കുന്നു. നമുക്കിപ്പോൾ അത്രേ പറയാൻ പറ്റൂ. കഴിഞ്ഞ വർഷം ആയിരുന്നു ഇവര് ക്വാറന്റൈനിൽ അധ്യാപകരെ വെച്ച് ചെയ്യേണ്ടിയിരുന്നത്. അത് അവർ ചെയ്തില്ല. സിസ്റ്റത്തിന് പറ്റിയ മിസ്റ്റേക്കാണത്. പറ്റുമെങ്കിൽ സർക്കാർ തന്നെ നേരിട്ട് എക്സാം നടത്തുന്ന മാതിരി സ്വകാര്യത കൊടുക്കാതെ അങ്ങനെ ചെയ്യണമെന്ന അഭിപ്രായമുള്ളത്. റദ്ദാക്കിയ ദിവസം മാനസികമായിട്ട് ഭയങ്കര ബുദ്ധിമുട്ടായി. അന്ന് ഫുഡൊന്നും കഴിച്ചില്ല. അത് കഴിഞ്ഞ് നമ്മൾ ഓക്കെ ആക്കി എടുത്തതാണ്. പിന്നെ കുറേ പറഞ്ഞ് കുഴപ്പമില്ല, ഇപ്രാവശ്യം കിട്ടിയിട്ടെങ്കിലും പ്രശ്നമില്ല എന്ന് പറഞ്ഞിട്ട് അടുത്ത വർഷം നോക്കാം നമുക്ക് അങ്ങനെയൊക്കെ പറഞ്ഞു. അപ്പോൾ ഈ ഒരു വർഷം പഠിച്ചത് ഇനി 1 മാസം കൊണ്ട് എനിക്ക് പഠിക്കാൻ പറ്റുമോ എന്നുള്ളൊരു മാനസികാവസ്ഥ ഉണ്ടായിരുന്നു. അന്ന് എന്നോട് ചോദിച്ചിട്ടുമുണ്ട്. 1 വർഷമാണ് ഇതെടുത്തിട്ട് ഞാൻ പഠിച്ചത്, പിന്നെ 1 മാസമേ ഉള്ളൂ. അപ്പോൾ പറ്റുമോ ഇല്ലയോ എന്നുള്ളത് കുട്ടിക്കും ഒരു കൺഫ്യൂഷൻ വന്നിട്ടുണ്ടായിരുന്നു. കഴിഞ്ഞ ജൂണിൽ അവള് ബ്രില്യൻറ്റിലേക്ക് പോകുന്നത്, ഹോസ്റ്റലിൽ നിൽക്കാൻ വേണ്ടി പോകുന്നത്. അന്ന് തൊട്ട് ഓണം വെക്കേഷന് അത്രയും 3-4 ദിവസം മാത്രമേ വന്നിട്ടുള്ളൂ. ക്രിസ്മസ് സമയത്തും ഒരു 3-4 ദിവസം മാത്രമേ വന്നിട്ടുള്ളൂ. പിന്നെ ഞാൻ അങ്ങോട്ട് പോയി മോളെ കാണുന്നത്, കൂടുതലും അങ്ങോട്ട് പോയി കാണുക ചെയ്യല്. ಘಟನೆಯಲ್ಲಿ ಪೊಲೀಸರು ಸಾವಿನ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.
ರಾಧಿಕಾ ತನ್ನ ಮಗಳು ಕಳುಹಿಸಿದ ಸಂದೇಶಗಳನ್ನು ಪೊಲೀಸರಿಗೆ ರವಾನಿಸಿದ್ದಾರೆ. ಅಧ್ಯಯನದಲ್ಲಿ ಉತ್ತಮಳಾದ ಐಜಾ ಕಾಸರಗೋಡಿನ ಪೆರಿಯ ನವೋದಯ ವಿದ್ಯಾಲಯದಲ್ಲಿ ಸಿಬಿಎಸ್ಇ ಪಠ್ಯಕ್ರಮದ ಪ್ರಕಾರ ಅಧ್ಯಯನ ಮಾಡಿ 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ +2 ಪಾಸ್ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಪರೇಷನ್ ತೂಫಾನ್ ಮೂಲಕ 7,000 ಪ್ರಕರಣಗಳು ದಾಖಲಾಗಿದ್ದು ಸುಮಾರು 8,500 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಹೇಳಿದರು. ಈ ಕಾರ್ಯಾಚರಣೆಯ ಮೂಲಕ 70 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡ್ರಗ್ ಮಾಫಿಯಾದ ಬೇರುಗಳನ್ನು ಕಿತ್ತು ಹಾಕುವವರೆಗೂ ಆಪರೇಷನ್ ತೂಫಾನ್ ಮುಂದುವರಿಯುತ್ತದೆ ಎಂದು ರಮೇಶ್ ಚೆನ್ನಿತ್ತಲ കാസർഗോഡിನಲ್ಲಿ ಹೇಳಿದರು. അതിൻ്റെ പരിപാടികളുമായിട്ടാണ് ഞങ്ങൾ മുന്നോട്ട് പോകുന്നത്. കേരളത്തിലെ എല്ലാ വിദ്യാലയങ്ങളിലും ഈ കഴിഞ്ഞ ഒരു 54 ദിവസമാണായത്. 84 ദിവസത്തിനുള്ളിൽ പ്രതിജ്ഞയെടുത്തു. എല്ലാവരും സജീവമായ പ്രവർത്തനത്തിലാണ്. ഏതാണ്ട് 8,000-ഓളം ആളുകളെ 8,500-ഓളം ആളുകളെ ഇതുവരെ അറസ്റ്റ് ചെയ്തു. 7,000-ഓളം കേസുകൾ രജിസ്റ്റർ ചെയ്തു. ഏതാണ്ട് 70 കോടി രൂപ വിലമതിക്കുന്ന മയക്കുമരുന്ന് ഞങ്ങൾ പോലീസ് പിടിച്ചെടുത്തു. അങ്ങനെ വളരെ വിജയകരമായി തന്നെ ഇത് മുന്നോട്ട് പോവുകയാണ്. ಎಲ್ಲಾವರುടെയും ಸಹಾಯ ನಾನು ಅಭ್ಯರ್ಥಿക്കുകയാണ്. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೈವಳಿಕೆಯಲ್ಲಿ ನೂತನ ಪೊಲೀಸ್ ಠಾಣಾ ಮಂಜೂರು ಮಾಡುವ ವಿಷಯ ಪರಿಶೀಲನೆಯಲ್ಲಿದೆ ಎಂದು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಹೇಳಿದರು. ಶಾಸಕ ಎಕೆಎಂ ಅಶ್ರಫ್ ಹಾಗೂ ಸಂಸದ ರಾಜಮೋಹನ್ ಉಣ್ಣಿತಾನ್ ಈ ಹಿಂದೆ ಈ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆಂದು ಚೆನ್ನಿತ್ತಲ ಹೇಳಿದರು. പൈവളികയിൽ ഒരു പോലീസ് സ്റ്റേഷൻ വേണമെന്ന് MLA എകെഎം അഷ്റഫ് കഴിഞ്ഞ നിയമസഭാ സമ്മേളനത്തിൽ വെച്ച് എനിക്ക് നിവേദനം നൽകിയതാണ്. MP കഴിഞ്ഞ ദിവസം തിരുവനന്തപുരത്ത് വെച്ച് എനിക്ക് നിവേദനം നൽകിയതാണ്. നമ്മൾ പോലീസ് സ്റ്റേഷൻ അനുവദിക്കുന്നത് 2-3 മാനദണ്ഡങ്ങളുണ്ട്. ഒന്ന്, കേസുകളുടെ എണ്ണം, പിന്നെ ഏരിയ, ജനസംഖ്യ, ഇതെല്ലാം നോക്കി വേണം തീരുമാനിക്കാൻ. ഏതായാലും ഇതിനൊരു മുൻഗണന നമ്മൾ കൊടുക്കാൻ തീരുമാനിച്ചിട്ടുണ്ട്. MP MLA എല്ലാവരും ഇത് ആവശ്യപ്പെടുന്നുണ്ട്. പക്ഷെ നമ്മുടെ പ്രശ്നം വെച്ചാൽ ചില മാനദണ്ഡങ്ങളുടെ അടിസ്ഥാനത്തിൽ വേണം തീരുമാനിക്കാൻ. അതുണ്ടോ എന്നുള്ളത് പരിശോധിച്ചിട്ട് തീരുമാനമെടുക്കും. പൈവളികയിൽ ഒരു പോലീസ് സ്റ്റേഷൻ വേണമെന്നുള്ളത് എനിക്ക് അഭിപ്രായ വ്യത്യാസമൊന്നുമില്ല. പക്ഷേ അതിൻ്റെ മറ്റ് കാര്യങ്ങൾ കൂടി പരിശോധിച്ചിട്ട് വേണം ചെയ്യാൻ. EVM ಹ್ಯಾಕಿಂಗ್ ವಂಚನೆ ಆರೋಪಗಳ ಕುರಿತು ಸಂಸದ ರಾಜಮೋಹನ್ ಉಣ್ಣಿತಾನ್ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಅವರಿಗೆ ನೇರವಾಗಿ ದೂರು ಸಲ್ಲಿಸಿದ್ದು ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಉಣ್ಣಿತಾನ್ ಹೇಳಿದರು. MP കംപ്ലൈൻറ്റ് തന്നാൽ തീർച്ചയായിട്ടും അന്വേഷിക്കും. MP പരാതി കൊണ്ടുവന്നിട്ടുണ്ട്. നിങ്ങളുടെ എല്ലാം മുമ്പിൽ വെച്ച് MP ഹോം മിനിസ്റ്റർക്ക് പരാതി കൈമാറുകയാണ്. വടകര കാഫിർ വിവാദം പോലെ ഇതിൻ്റെ സമഗ്ര വശങ്ങളും അന്വേഷിക്കണം. ഇത് അടിസ്ഥാനരഹിതമായ ഒരു ആരോപണമാണെങ്കിൽ ആരോപണം മാധ്യമങ്ങൾ കൊടുത്തവരെ പിടിക്കണം. ഇത് ശരിയാണെങ്കിൽ ജനാധിപത്യം അട്ടിമറിക്കാനുള്ള ശ്രമമാണ്. നമ്മൾ ദേശീയ തലത്തിൽ കോൺഗ്രസ് ഈ ഹാക്ക് ചെയ്യുന്നതിനെതിരായിട്ട് ശക്തമായ പ്രക്ഷോഭണം രാഹുൽ ഗാന്ധി നയിച്ചതാണ്. അപ്പോൾ ഇവിടെ നമുക്ക് ഒരിക്കലും അംഗീകരിക്കാൻ പറ്റില്ല. അതുകൊണ്ട് ഗൗരവമായി ഈ വിഷയം അന്വേഷിക്കണമെന്ന് ഞാൻ ഹോം മിനിസ്റ്റർക്ക് പരാതി കൊടുത്തു. ಕಾಸರಗೋಡು ಜಿಲ್ಲಾ ಪೊಲೀಸ್ ಆಯೋಜನೆಯಲ್ಲಿ ಆಪರೇಷನ್ ತೂಫಾನ್ ನಾರ್ಕೋ ಹಂಟ್ ಜಾಗರಣ ಕಾರ್ಯಕ್ರಮವು ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಿದರು. മയക്കുമരുന്ന് വിപത്തിൽ ഇരുളടഞ്ഞ തെരുവുകളിൽ കൗമാരത്തിന്റെ സ്വപ്നങ്ങളെ കാരണമെന്ന ലഹരിയെന്ന വൻമനത്തിന് നേരെ വീഴ്ചയൊരുക്കുന്ന പ്രതിരോധത്തിന്റെ കുട്ടിക്കാറ്റാണ് തൂഫാൻ. അത് വെറുമൊരു പീഡനം. നാളെയുടെ പ്രകാശത്തെ കാത്തു സൂക്ഷിക്കാൻ രക്തസാക്ഷികളാകുന്ന യുവജനങ്ങളെ പിടികുവയ്ക്കാൻ നീതിപീഠത്തിന്റെ കൈകൾ തീർത്ത്
ಕಾಸರಗೋಡು ಜಿಲ್ಲಾ ಪೊಲೀಸರು ಆಯೋಜಿಸಿದ್ದ ಆಪರೇಷನ್ ತೂಫಾನ್ ದಿ ನಾರ್ಕೋ ಹಂಟ್ ಜಾಗರಣ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ನಾಯ್ಮರ್ ಮೂಲ ತನ್ವಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಿದರು. ಇನ್ನು ಮುಂದೆ ಡ್ರಗ್ ಮಾಫಿಯಾ ಜೊತೆ ಯಾವುದೇ ಮಾತುಕತೆ ಇಲ್ಲ, ಮಾಫಿಯಾವನ್ನು ನಿರ್ಮೂಲನೆ ಮಾಡಲಾಗುವುದು ಎಂದು ಸಚಿವರು ಹೇಳಿದರು. ರಾಜ್ಯದಲ್ಲಿರುವ ಡ್ರಗ್ ಗ್ಯಾಂಗ್ಗಳನ್ನು ಬೇರು ಸಹಿತ ಕಿತ್ತು ಹಾಕಲಾಗುವುದು, ಡ್ರಗ್ ವ್ಯಾಪಾರಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಕಳೆದ ವರ್ಷ ಕಾಞಂಗಾಡಿನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸುರಿಯುತ್ತಿರುವ ಮಳೆಯ ಹೊರತಾಗಿಯೂ ಸಾವಿರಾರು ಜನರು ಭಾಗವಹಿಸಿದ್ದರು. ಅಂದು 14 ಜಿಲ್ಲೆಗಳಲ್ಲಿಯೂ ಡ್ರಗ್ ಮಾಫಿಯಾ ವಿರುದ್ಧ ಜಾಗೃತಿ ಮೂಡಿಸಲು ಅವಕಾಶ ಸಿಕ್ಕರೆ ರಾಜ್ಯದಲ್ಲಿ ಡ್ರಗ್ ಮಾಫಿಯಾವನ್ನು ಬೇರು ಸಹಿತ ಕಿತ್ತು ಹಾಕುತ್ತೇವೆ ಎಂದು ಆಗ ನಿರ್ಧರಿಸಲಾಗಿತ್ತು. ಈಗ ಅದನ್ನೇ ಜಾರಿಗೆ ತರಲಾಗುತ್ತಿದೆ ಎಂದು ರಮೇಶ್ ಚೆನ್ನಿತ್ತಲ ಹೇಳಿದರು. മിഠായിയാണെന്ന് പറഞ്ഞ് വിഷം നിറച്ച ഈ മിഠായികൾ അവർക്ക് കൊടുക്കുകയാണ്. ഒരിക്കൽ കഴിച്ചാൽ വീണ്ടും കഴിക്കാൻ പോകും. പിന്നെ അവർ ക്രമേണ ലഹരി മാഫിയയുടെ അടിമകളായി മാറും. നമുക്കത് അനുവദിച്ചു കൊടുക്കാൻ പറ്റുമോ? നമ്മുടെ കുട്ടികളോട് പറയണം, മാറി നിന്ന് മിഠായി പഠിച്ച് കഴിക്കരുത്. നമ്മുടെ കുഞ്ഞുങ്ങളോട് പറയണം, ലഹരിക്ക് അടിമകളാകരുത്. അമ്മമാർ കുട്ടികളോട് സംസാരിക്കണം. മാതാവും പിതാവും കുട്ടികളെ ശ്രദ്ധിക്കണം. അവരെന്താണ് കഴിക്കുന്നതെന്നും സ്കൂളിൽ എന്ത് ചെയ്യുന്നതെന്നും അവർ മനസ്സിലാക്കണം. ഇവിടെ മൈലാട്ടിക്ക് സമീപം ഖുറൈശി എക്സ്പ്രസ് എന്ന് ബോർഡ് വെച്ച രഹസ്യ നിർമ്മാണ യൂണിറ്റിലാണ് ഈ സ്കൂളിൽ നമ്മൾ പിടിച്ചെടുത്തത്. സ്വന്തം കുടുംബത്തിലേക്ക് ലഹരി അടുപ്പിക്കാതെ എസ്കോബാറിനെ പോലെ മറ്റുള്ളവർക്ക് ലഹരി കൊടുത്ത് ജീവിതം നശിപ്പിക്കുന്ന ഈ മരണത്തിന്റെ വ്യാപാരികളെ നിലയ്ക്ക് നിർത്തുക എന്നുള്ള നമ്മുടെ ഉത്തരവാദിത്വമാണ്. ഞാൻ ദീർഘമായ പ്രസംഗത്തിന് മുതിരുന്നില്ല. ഇതുവരെ കേരളത്തിലെ പോലീസിനെ ഞാൻ അഭിനന്ദിക്കുന്നു, കാസർഗോഡ് പോലീസിനെ ഞാൻ അഭിനന്ദിക്കുന്നു. സത്യസന്ധമായ നിലയിൽ ഓപ്പറേഷൻ തൂഫാൻ വിജയിപ്പിക്കാൻ അവർ മുന്നോട്ട് വന്നിട്ടുണ്ട്. വിശ്രമരഹിതമായി അവർ പ്രവർത്തിക്കുന്നുണ്ട്. നമ്മുടെ DIGC കാർത്തിക്, അതോടൊപ്പം തന്നെ നമ്മുടെ SP പ്രിയപ്പെട്ട ശ്രീ നിതിൻലാൽ അടക്കമുള്ള എല്ലാ ഉദ്യോഗസ്ഥന്മാരും ശക്തമായി പ്രവർത്തിക്കുന്നു. ಆಪರೇಷನ್ ತೂಫಾನ್ ಜಾಗರಣ ಅಭಿಯಾನದ ಮೂಲಕ ಯುವ ಪೀಳಿಗೆಯನ್ನು ಮಾದಕ ವಸ್ತುಗಳ ದುರುಪಯೋಗದ ಅಪಾಯಗಳಿಂದ ರಕ್ಷಿಸುವುದು, ಶಾಲೆಗಳು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮಾದಕ ವಸ್ತುಗಳ ಮುಕ್ತಗೊಳಿಸುವುದು, ಸಾರ್ವಜನಿಕ ಭಾಗವಹಿಸುವಿಕೆಯೊಂದಿಗೆ ಡ್ರಗ್ ಮಾಫಿಯಾ ವಿರುದ್ಧ ಬಲವಾದ ಕಣ್ಗಾವಲು ಸ್ಥಾಪಿಸುವುದು ಪೊಲೀಸರ ಗುರಿಯಾಗಿದೆ. ಪ್ರಮುಖ ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಕಾಸರಗೋಡು ಜಿಲ್ಲಾ ಕಚೇರಿಯ ಸಹಯೋಗದೊಂದಿಗೆ ಶನಿವಾರದಂದು ಲಾಲ್ಬಾಗ್ ಕುಲಾಲ್ ಮಂದಿರದಲ್ಲಿ ಪೈವಳಿಕೆ CDS ಮೈಕ್ರೋ ಕ್ರೆಡಿಟ್ ಸಾಲಗಳನ್ನು ವಿತರಿಸಲಾಯಿತು. ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬದ್ರುನಿಸಾ ಸಲೀಂ ಅಧ್ಯಕ್ಷತೆ ವಹಿಸಿದ ಸಮಾರಂಭವನ್ನು ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. ಕೇರಳ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಸಾರಥ್ಯ ವಹಿಸಲು ಕುಟುಂಬಶ್ರೀಯವರು ಎಲ್ಲರೂ ಇದ್ದಾರೆ. ಈ ಒಂದು ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಹಣ ನಿಮಗೆ ಸಿಗುವಾಗ ಮುಂದೆ 1 ವರ್ಷ ದಾಟಿದಾಗ ನಮಗೆ ಇದರ ಒಂದು ಸಾಧನೆಗಳ ಸಮಾವೇಶವನ್ನು ಹಮ್ಮಿಕೊಳ್ಳುವ ರೀತಿಯಲ್ಲಿ ಈ ಒಂದು ಮರುಪಾವತಿ ಸಾಲದಿಂದ ನಿಮ್ಮ ಪ್ರತಿಯೊಂದು ಆ ಕನಸುಗಳು ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರುತ್ತಾ ಇದ್ದೀನಿ, ಶುಭವನ್ನು ಹಾರೈಸ್ತಾ ಇದ್ದೀನಿ. ಶಾಸಕ ನೆಲೆಯಲ್ಲಿ ಕಳೆದ 5 ವರ್ಷಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದಿದ್ದೆ. ಈಗ 2.5-3 ತಿಂಗಳಾಗ್ತಾ ಇದೆ. ನನ್ನಲ್ಲಿ ಯಾರು ಬೇಕಾದರೆ ಯಾವ ವಿಷಯದಲ್ಲಿ ಭೇಟಿಯಾದರೂ ಕೂಡ ಯಾವುದೇ ನೆರೆಯ ಗುಂಪುಗಳಿಗೆ ಸಾಲದ ಮೊತ್ತವಾದ ರೂಪಾಯಿ 2,75,50,000 ವಿತರಿಸಲಾಯಿತು. KSBCDC ಕಾಸರಗೋಡು ಜಿಲ್ಲಾ ವ್ಯವಸ್ಥಾಪಕ ಮೋಹನನ್ NM ನಿಗಮದ ವಿವಿಧ ಸಾಲ ಯೋಜನೆಗಳು ಹಾಗೂ ಸಾಲ ಮರುಪಾವತಿಯ ಬಗ್ಗೆ ಪ್ರಸ್ತುತಿ ನೀಡಿದರು. ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬದರುನ್ನಿಸಾ ಸಲೀಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಮಿಷನ್ ಬ್ಲಾಕ್ ಸಂಯೋಜಕ ಸಚಿನ್ ರಾಜಿಯಂ, ಪೈವಳಿಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಘವೇಂದ್ರ ಭಟ್, ಕಲ್ಯಾಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ KH,
ಅಭಿವೃದ್ಧಿ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಫಾತಿಮತ್ ಸುನೀನಾ, ಸದಸ್ಯರಾದ ಜಾಕೀರ್ ಹುಸೇನ್, ದಿನೇಶ್ವರಿ, ರಾಮಕೃಷ್ಣ, ಗಣೇಶ್ ಪ್ರಸಾದ್, ಶಶಿಕಲಾ, ಅಜೀಜ್ ಚೇವಾರ್, ರಹಮತ್, ನಬೀಸಾ ಇತರರು ಮಾತನಾಡಿ ಶುಭ ಹಾರೈಸಿದರು. ಕೆಎಸ್ಬಿಸಿಡಿಸಿ ಕಾಸರಗೋಡು ಯೋಜನಾ ಸಹಾಯಕ ಇರ್ಷಾದ್ ಕೆಕೆ ನಿಗಮದ ವಿವಿಧ ಸಾಲ ಯೋಜನೆಗಳ ಕುರಿತು ಪ್ರಸ್ತುತಿ ನೀಡಿದರು. ಪೈವಳಿಕೆ ಸಿಡಿಎಸ್ ಅಧ್ಯಕ್ಷೆ ಸುಜಾತಾ ಬಿ ರೈ ಸ್ವಾಗತಿಸಿದರು. ಗ್ರಾಮ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ವೆಂಕಟೇಶ್ವರ ಭಟ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವರ್ಷಗಳಿಂದ ಪಿಎಫ್ ಚಂದಾದಾರರಾಗಿ ಕೆಲಸ ಮಾಡಿ ನಿವೃತ್ತರಾದ ಪಿಎಫ್ ಪಿಂಚಣಿದಾರರು ಈಗ ಅಲ್ಪ ಪಿಂಚಣಿ ಮೊತ್ತವನ್ನು ಪಡೆಯುತ್ತಿದ್ದಾರೆ. ಪಿಎಫ್ ಪಿಂಚಣಿದಾರರ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನವು ಪ್ರಸ್ತುತ ಪಿಂಚಣಿ ಯೋಜನೆಯನ್ನು ಸಕಾಲಿಕವಾಗಿ ಪರಿಷ್ಕರಿಸುವಂತೆ ಒತ್ತಾಯಿಸಿತು. ಚೆರ್ಕಳ ಸದ್ಭಾವನಾ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಇಇ ಪದ್ಮಾವತಿ ಉದ್ಘಾಟಿಸಿದರು. പോരാട്ടത്തിൻ പാതയിലൂടെ മുന്നോട്ട് ജില്ലാ സമ്മേളനം സിന്ദാബാദ് ವರ್ಷಗಳಿಂದ ಇಪಿಎಫ್ ಚಂದಾದಾರರಾಗಿ ಕೆಲಸ ಮಾಡಿ ನಿವೃತ್ತರಾದ ಪಿಎಫ್ ಪಿಂಚಣಿದಾರರು ಈಗ ಅಲ್ಪ ಪಿಂಚಣಿ ಮೊತ್ತವನ್ನು ಪಡೆಯುತ್ತಿದ್ದಾರೆ. ಪ್ರಸ್ತುತ ಪಿಂಚಣಿ ಯೋಜನೆಯನ್ನು ಸಕಾಲಿಕವಾಗಿ ಪರಿಷ್ಕರಿಸಬೇಕೆಂದು ಪಿಎಫ್ ಪಿಂಚಣಿದಾರರ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನವು ಆಯೋಜಿಸಿತ್ತು. ಚೆರ್ಕಳ ಸದ್ಭವನಾ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಇ ಪದ್ಮಾವತಿ ಉದ್ಘಾಟಿಸಿದರು. സംഘടിച്ച് സമരം നടത്തിയപ്പോൾ ആ ലക്ഷ്യം നേടിയെടുക്കാൻ പറ്റി. എന്തിനാണ് സംഘടിക്കുന്നത് എന്നുള്ളതല്ലേ നമ്മളോട് ചോദിക്കുന്ന ചോദ്യം. നിങ്ങൾ കിട്ടുന്ന പെൻഷൻ വാങ്ങിയിട്ട് വീട്ടിൽ നിന്നാൽ പോരെ? നിങ്ങൾ എന്തിനാണ് പെൻഷനേഴ്സ് അസോസിയേഷൻ എന്ന രീതിയിൽ സംഘടന ഉണ്ടാക്കിയിട്ട് എന്തിനാണ് നിങ്ങൾ സമ്മേളനത്തിന് പോകുന്നത്, എന്തിനാണ് സമരത്തിന് പോകുന്നത് എന്നെല്ലാമാണ് നമ്മളോട് ചോദ്യം. സംഘടിക്കുന്ന ഓരോ മനുഷ്യനോടും ഈ രാജ്യത്തെ മാധ്യമങ്ങളും ഈ രാജ്യത്തെ പിന്തിരിപ്പ ശക്തികളും ലോകത്താകെയും ഈ രാജ്യത്ത് ഉയർത്തുന്ന ചോദ്യം, എന്തിനാണ് നിങ്ങൾ സംഘടിക്കുന്നത്, എന്തിനാണ് സമരം ചെയ്യുന്നത്? ഇപ്പം എന്താ നമ്മൾ വളരെ കൃത്യമായിട്ട് ഈ ലോകം മുഴുവൻ മനസ്സിലാക്കുന്നു, സംഘടിക്കുക എന്നല്ലാതെ സമരം ചെയ്യുക എന്നതല്ലാതെ നമ്മുടെ അവകാശങ്ങൾ നേടിയെടുക്കാൻ മറ്റൊരു മാർഗം നമ്മുടെ മുന്നിലില്ല എന്നുള്ളതിൻ്റെ ഏറ്റവും അവസാനത്തെ തെളിവാണ് ഇപ്പോൾ ഈ കഴിഞ്ഞ ദിവസം നടന്ന വിദ്യാർത്ഥി സമരത്തിൻ്റെ, യുവാക്കളുടെ സമരത്തിൻ്റെ ഈ വിജയം എന്ന് പറയുന്നത്. അപ്പോൾ അവകാശങ്ങൾക്ക് വേണ്ടിയിട്ടുള്ള സമരങ്ങൾ ഈ രാജ്യത്തുടനീളം ശക്തിപ്പെട്ടുകൊണ്ടിരിക്കണം. നമ്മുടെ അവകാശങ്ങൾക്ക് വേണ്ടി നമ്മൾ സമരം ചെയ്യണം. നമ്മുടെ പെൻഷൻ വർധനവ് വേണം, അതുപോലെ തന്നെ നമ്മുടെ മറ്റ് ആനുകൂല്യങ്ങൾ വേണം. ഇതെല്ലാം വേണമെന്നുള്ള ആവശ്യപ്പെട്ടുകൊണ്ട് സംഘടന എന്ന രീതിയിൽ നമ്മുടെ അവകാശങ്ങൾക്ക് വേണ്ടിയുള്ള സമരം നടത്തുന്നതോടൊപ്പം ആ സമരത്തോടൊപ്പം തന്നെ പ്രധാനമാണ് ഈ രാജ്യം ഇന്ന് നിൽക്കുന്ന പോലെ നിലനിൽക്കുക എന്നുള്ളത്, ഇന്നുള്ള അവകാശങ്ങളോടുകൂടി ഈ രാജ്യത്തെ മനുഷ്യർ ജീവിക്കുക എന്നുള്ളത്. അത് നമ്മുടെ കൂടി ആവശ്യമാണ്. ಜಿಲ್ಲಾ ಅಧ್ಯಕ್ಷ ಕೆವಿ ಕುഞ്ഞಂಬಾಡಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಪಿ ಕಾರ್ಯಾಂಬು ವರದಿಯನ್ನು ಮಂಡಿಸಿದರು. ಜಿಲ್ಲಾ ಕೋಶಾಧಿಕಾರಿ ಎಂ ರಾಮನ್ ಆದಾಯ ಹಾಗೂ ವೆಚ್ಚದ ಲೆಕ್ಕಪತ್ರ ಮಂಡಿಸಿದರು. ರಾಜ್ಯ ಸಮಿತಿ ಸದಸ್ಯ ಟಿಕೆ ದಿವಾಕರನ್ ಕಣ್ಣಾಪುರಂ ಸಂಸ್ಥೆಯ ವರದಿ ಮಂಡಿಸಿದರು. ಪಿ ಕಮಲಾಕ್ಷನ್, ಗಿರಿಕೃಷ್ಣನ್, ಪಿ ಶಿವಪ್ರಸಾದ್, ಎ ನಾರಾಯಣನ್, ಬಿಕೆ ಮನೋಹರನ್, ಕೆವಿ ಬಾಲರಾಜನ್, ಕೆಎನ್ ಪ್ರಭಾಕರನ್ ಹಾಗೂ ಪಿ ನಾರಾಯಣನ್ ಮಾತನಾಡಿದರು. ಸ್ವಾಗತ ಗುಂಪಿನ ಅಧ್ಯಕ್ಷ ಎಆರ್ ಧನ್ಯವಾದ್ ಸ್ವಾಗತಿಸಿದರು. ಹೊಸ ಪದಾಧಿಕಾರಿಗಳಾಗಿ ಕೆವಿ ಕುഞ്ഞಂಬಾಡಿ ಅಧ್ಯಕ್ಷರಾಗಿ, ಪಿ ಕಾರ್ಯಾಂಬು ಕಾರ್ಯದರ್ಶಿಯಾಗಿ ಹಾಗೂ ಎಂ ರಾಮನ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯ ತಲಪಾಡಿ ಟೋಲ್ಗೇಟ್ ಬಳಿಯ ರಸ್ತೆ ಬದಿಯಲ್ಲಿ ವಾಹನಗಳನ್ನು ಅಕ್ರಮವಾಗಿ ನಿಲ್ಲಿಸುತ್ತಿರುವುದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತಿದೆ. ಟೋಲ್ಗೇಟ್ ಮೂಲಕ ಹಾದು ಹೋಗುವ ವಾಹನಗಳಿಗೆ ರಸ್ತೆಯ ಎಡಭಾಗವನ್ನು ಲಾರಿಗಳು ಹಾಗೂ ಕಂಟೈನರ್ಗಳು ಸಂಪೂರ್ಣವಾಗಿ ಅತಿಕ್ರಮಿಸುತ್ತಿದೆ. ಇದರಿಂದಾಗಿ ಪ್ರಯಾಣಿಕರಿಗೆ ತೀವ್ರ ಅಪಾಯ ಎದುರಾಗುತ್ತಿದೆ. ಟೋಲ್ಗೇಟ್ ಸಮೀಪವಿರುವ ಹೋಟೆಲ್ಗಳಿಗೆ ಬರುವವರು ಹಾಗೂ ಕಾಸರಗೋಡು ಭಾಗಕ್ಕೆ ಹಿಂತಿರುಗುವವರು ಈ ವಾಹನಗಳಿಂದಾಗಿ ದೊಡ್ಡ ದೃಶ್ಯ ಅಡಚಣೆಯನ್ನು ಎದುರಿಸುತ್ತಿದ್ದಾರೆ. ಟೋಲ್ಗೇಟ್ ಕಡೆಯಿಂದ ಅತಿವೇಗದಲ್ಲಿ ಬರುವ ವಾಹನಗಳು ಈ ದೊಡ್ಡ ವಾಹನಗಳ ಹಿಂದೆ ಮರೆಯಾಗುವುದರಿಂದ ರಸ್ತೆ ದಾಟುವಾಗ ಹಾಗೂ ವಾಹನಗಳನ್ನು ತಿರುಗಿಸುವವರ ಗಮನಕ್ಕೆ ಬರುವುದಿಲ್ಲ. ಇದರಿಂದಾಗಿ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿನ ದೊಡ್ಡ ಅಪಘಾತಗಳನ್ನು ತಪ್ಪಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಸಾಮಾನ್ಯ ದ್ವಿಚಕ್ರ ವಾಹನ ಸವಾರರ ಸಣ್ಣಪುಟ್ಟ ತಪ್ಪುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಪೊಲೀಸರು ಟೋಲ್ಗೇಟ್ ಮಿತಿಯಲ್ಲಿ ನಡೆಯುತ್ತಿರುವ ಈ ಉಲ್ಲಂಘನೆಗಳನ್ನು ನೋಡುವುದಿಲ್ಲ ಎಂದು ನಟಿಸುವ ದೊಡ್ಡ ಅನುಮಾನಗಳನ್ನು ಹುಟ್ಟುಹಾಕಿದ್ದಾರೆ.
ದೊಡ್ಡ ಅನಾಹುತಗಳು ಸಂಭವಿಸುವ ಮೊದಲು ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಈ ಅಕ್ರಮ ಪಾರ್ಕಿಂಗ್ ಅನ್ನು ನಿಲ್ಲಿಸಬೇಕೆಂದು ಸ್ಥಳೀಯರು ಬಲವಾಗಿ ಒತ್ತಾಯಿಸುತ್ತಾರೆ. ಮಂಜೇಶ್ವರ ಕಳೆದು ತಲಪಾಡಿ ಟೋಲ್ ಗೇಟ್ನ ಕಳೆದ ನಂತರ ನಮಗೆ ಉಡುಪಿ ರೆಸ್ಟೋರೆಂಟ್ ಎಂಬುದು ಹೋಟ್ಲು ಸಿಗ್ತದೆ. ಇದರ ಪಕ್ಕದಲ್ಲಿ ಹಲವು ವಾಹನಗಳು ಪಾರ್ಕಿಂಗ್ ಮಾಡ್ತಾ ಇದೆ. ಇದರಲ್ಲಿ ತುಂಬ ಅಪಘಾತಗಳು ಅದಕ್ಕೆ ಮುಂಚೆ ಆಗಿದೆ. ಆದರೂ ಈಗ ಪುನಃ ಮೊನ್ನೆಯಿಂದ 2-3 ಅಪಘಾತ ಆಗಿದೆ. ಈ ಹೋಟೆಲ್ನ ಪಕ್ಕದಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು ನಿಂತು ಇಡೀ ಅರ್ಧ ರೋಡನ್ನು ನುಂಗಿದೆ. ಇದರ ಆಡಳಿತ ಮಂಡಳಿ ಸಹ ನೋಡ್ತಾ ಇದ್ದರೂ ಇದನ್ನು ಕಣ್ಣುಮುಚ್ಚಿ ನೋಡ್ತಾ ಇದೆ. ಇದರ ನಮ್ಮ ಉಡುಪಿ ರೆಸ್ಟೋರೆಂಟಿಗೆ ಹೋಗುವ ಕೆಲವು ವಾಹನಗಳು ಸಹ ಪಾರ್ಕಿಂಗ್ ಒಳಗೆ ಮಾಡಬೇಕಾಗ್ತದೆ. ಈ ಗಾಡಿಗಳನ್ನು ಆದಷ್ಟು ಬೇಗ ತೆರವು ಮಾಡಿ ಇಲ್ಲಿ ಬರುವಂಥ ನಾಗರಿಕರಿಗೆ ಮತ್ತು ಇಲ್ಲಿ ಹೋಗುವಂಥ ಬಸ್ಸುಗಳಿಗೂ ಸಹ ತೊಂದರೆ ಆಗುತ್ತದೆ. ರೋಡಲ್ಲಿ ಹೋಗೋರಿಗೆ ಇಲ್ಲಿ ಮತ್ತು ಸಣ್ಣ ಸಣ್ಣ ಗಾಡಿಗೆ ಬರುವಾಗ ಈ ಗಾಡಿಗಳು ನಿಂತು ಒಳಗೆ ಬರುವಂಥ ಗಾಡಿಗಳು ಅಲ್ಲಿಂದ ಬರುವಾಗ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ರಿಕ್ಷಾ ಆಗಲಿ ಬೈಕ್ ಆಗಲಿ ಇವರಿಗೆ ತೊಂದರೆ ಅನುಭವಿಸ್ತದೆ. ಸ್ವಲ್ಪ ಮುಂಚೆ ದೊಡ್ಡ ಸಣ್ಣ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಲ್ಲೂ ಸಹ ದೊಡ್ಡದಾದ ಆಕ್ಸಿಡೆಂಟ್ ಆಗುವಂತಹ ಇದಿದೆ, ಸಂಭವ ಇದೆ. ಇದನ್ನು ತುಂಬ ಸಲ ನಾವು ಎಲ್ಲರಿಗೂ ತಿಳಿಸಿದ್ರೂ ಅದರ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ಕೂಡಲೇ ಇದಕ್ಕೆ ಬೇಕಾಗಿ ಕ್ರಮವನ್ನು ಜರುಗಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಕೇರಳ ಕರ್ನಾಟಕದ ಗಡಿ ಭಾಗಕ್ಕೆ ಪ್ರವೇಶ ಮಾಡುವಾಗ ಪ್ರಥಮವಾಗಿ ಸಿಗುವಂತಹ ನಮ್ಮ ತಲಪಾಡಿ ಟೋಲ್ ಗೇಟ್ನ ಬಳಿ 2 ಕಡೆಗಳಲ್ಲಿ ಘನ ವಾಹನಗಳನ್ನು ನಿಲ್ಲಿಸಿ ಇವತ್ತು ಮಂಗಳೂರು ಕಾಸರಗೋಡು ಕಡೆ ವಾಹನಗಳು ಬರುವಂಥ ಪರಿಸ್ಥಿತಿ ಇಲ್ಲ. ಅದೇ ರೀತಿ ಅತಿ ವೇಗವಾಗಿ ಬರುವಂಥ ವಾಹನಗಳು ಅದನ್ನು ಒಮ್ಮೆಲೆ ದಟ್ಟನೆ ಅವರು ರೋಡ್ ಕ್ರಾಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಿಯಂತ್ರಣ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅದಲ್ಲದೆ ಹೋಟೆಲ್ಗಳಿಂದ ಹೊರಬರುವಂಥ ವಾಹನ ಕೂಡ ಯಾವುದೇ ವೀಕ್ಷಣೆ ಇಲ್ಲದೆ ಆ ಕಡೆ ಈ ಕಡೆ ನೋಡದೆ ದಿಕ್ಕನೆ ರಸ್ತೆಗೆ ಬರುವಂಥ ಪರಿಸ್ಥಿತಿ. ಘನ ವಾಹನಗಳ ಆ ಒಂದು ನಿಲುಗಡೆಯಿಂದ ಇವತ್ತು ಎಲ್ಲ ವಾಹನಗಳಿಗೆ ಓಡಾಟ ಮಾಡುವುದಕ್ಕೆ ಅಸಾಧ್ಯ. ಅದೇ ರೀತಿ ಅದನ್ನು ಕಣ್ಣಿದ್ದು ಕುರುಡರಂತೆ ಕಾಣುವಂಥ ಅಧಿಕಾರಿಗಳು ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಅದನ್ನು ನೋಡದವರಂತೆ ವರ್ತಿಸ್ತಾ ಇದ್ದಾರೆ. ಇನ್ನು ಮುಂದೆ ಆ ಘನ ವಾಹನಗಳನ್ನು ತೆರವುಗೊಳಿಸಿ ಮುಂದೆ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಅಬ್ದುಲ್ ರೆಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಗಳೂರು ಹೋಮಿಯೋಪತಿಕ್ ಫಾರ್ಮಸಿಯ 5ನೇ ಶಾಖೆಯು ಕಾಸರಗೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿತು. ಕಾಸರಗೋಡು ನಗರಸಭೆಯ ಅಧ್ಯಕ್ಷೆ ಶಾಹಿನಾ ಸಲೀಂ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಹೋಮಿಯೋಪತಿಕ್ ವೈದ್ಯರಾದ ಡಾಕ್ಟರ್ ವಿವೇಕ್ ಸುಧಾಕರನ್ ಹಾಗೂ ಡಾಕ್ಟರ್ ಶ್ರೀನಿಶ್ ಟೀಕೆ ಸಮಾರಂಭಕ್ಕೆ ನೇತೃತ್ವ ನೀಡಿದರು. നമ്മൾ 30 വർഷമായി ഈ ഹോമിയോ ഫീൽഡില് ഉണ്ട്. മാംഗ്ലൂർ ഹോമിയോ ഫാർമസി പറഞ്ഞിട്ട് നമ്മൾ കാഞ്ഞങ്ങാട് ഓൾറെഡി ബ്രാഞ്ച് ഉണ്ട്. 9 കൊല്ലമായി. ഇപ്പൊ നമ്മൾ കാസർഗോഡ് പുതിയ ബ്രാഞ്ച് ഓപ്പൺ ആക്കിയിട്ടുണ്ട്. ഇവിടെ അപ്സര ഷോപ്പിംഗ് കോംപ്ലക്സ് KSRTC ബസ് സ്റ്റാൻഡ് ഓപ്പോസിറ്റ് ആണ് തുടങ്ങിയത്. ഇപ്പൊ ഹോമിയോന് എന്തെങ്കിലും ആവശ്യം ഉണ്ടായാൽ നമ്മളെ ബന്ധപ്പെട്ടാൽ മതി. എല്ലാ മെഡിസിൻസ് അവൈലബിൾ ആണ്. ದೇಶದ ಗಡಿ ಪ್ರದೇಶಗಳನ್ನು ಸಂಪೂರ್ಣವಾಗಿ ಮರಳಿ ವಶಪಡಿಸಿಕೊಂಡ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ ವೀರ ಸೈನಿಕರಿಗೆ ಗೌರವಪೂರ್ವಕ ನಮನ ಸಲ್ಲಿಸುವುದರೊಂದಿಗೆ ಸೋಲ್ಜರ್ ಆಫ್ KL14 ವೆಲ್ಫೇರ್ ಸೊಸೈಟಿ ಕಾಸರಗೋಡು ಆಶ್ರಯದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಸಭಾಂಗಣದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಲಾದ ಯುದ್ಧ ಸ್ಮಾರಕಕ್ಕೆ ಶಾಸಕ ಸಂದೀಪ್ ವಾರಿಯರ್ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 2.5 ದಶಕಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಸೋಲ್ಜರ್ ಆಫ್ KL14 ವೆಲ್ಫೇರ್ ಸೊಸೈಟಿ ಕಾಸರಗೋಡು ನೇತೃತ್ವದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ 8 ಸೈನಿಕರನ್ನು ಸನ್ಮಾನಿಸಲಾಯಿತು. ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಬೇದಾರ್ ಶಶಿಧರನ್, ಸುಬೇದಾರ್ ಮೇಜರ್ ಅನಿಲ್ ಕುಮಾರ್, ಸುಬೇದಾರ್ ಮೇಜರ್ ಬಿಜು ಪಿ ನಾಯರ್, ನಾಯಬ್ ಸುಬೇದಾರ್ ವಸರಾಜ್, ಹವೀಲ್ದಾರ್ ಪಿ ತಮ್ಮನ್ ನಾಯರ್, ಪೆಟ್ಟಿ ಆಫೀಸರ್ MKV ರಾಜೇಶ್, ಹವೀಲ್ದಾರ್ VV ಸಂತೋಷ್ ಹಾಗೂ ಸುಬೇದಾರ್ ಮೇಜರ್ ಚೆರಿಯನ್ ಅವರನ್ನು ಶಾಸಕ ಸಂದೀಪ್ ವಾರಿಯರ್ ಸನ್ಮಾನಿಸಿದರು. 3 ಬಾರಿ ಭಾರತೀಯ ಸೇನೆಯೊಂದಿಗೆ ಮುಂಚೂಣಿಯಲ್ಲಿ ನಿಂತು ಹೋರಾಡಿದ ತಮ್ಮ ತಂದೆಯವರನ್ನು ಉದ್ಘಾಟನಾ ಭಾಷಣದಲ್ಲಿ ಶಾಸಕರು ನೆನಪಿಸಿಕೊಂಡರು. ഇന്ത്യൻ ആർമികളും ഇന്ത്യൻ
ആം ഫോഴ്സിനോട് കടപ്പെട്ട ഒരു മനുഷ്യനാണ് ഞാൻ. അതുകൊണ്ട് ആം ഫോഴ്സസ് എന്ന് പറയുന്ന എൻ്റെ കുടുംബത്തിന്റെ ഭാഗമാണ്. ഞാൻ കഴിഞ്ഞ വർഷം ദ്രാസിൽ പോയിരുന്നു. അവിടുത്തെ കാർഗിൽ യുദ്ധസ്മാരകത്തിൽ പോയി അവിടെ ആദരാഞ്ജലി അർപ്പിച്ചത് ഞാനിങ്ങനെ ഓർക്കുകയാണ്. സമയത്ത് 99 കാർഗിൽ യുദ്ധം ഉണ്ടായ സമയത്ത് ഞാൻ നിങ്ങളെപ്പോലെ ഒരു കോളേജിൽ ചേർന്ന വിദ്യാർത്ഥിയാണ്. വളരെ ആശങ്കയോടും അതേസമയത്ത് അഭിമാനബോധത്തോടും കൂടിയിട്ടാണ് ഓരോ ദിവസത്തെയും വാർത്തകൾ കണ്ടത്. ഞാൻ കാർഗിൽ പോയപ്പോഴാണ് മനസ്സിലായത് എങ്ങനെ എത്ര ധീരമായിട്ടാണ് നമ്മുടെ സൈനികർ പോരാട്ടം. നിങ്ങൾക്ക് കാർഗിൽ ആദ്യം രക്തസാക്ഷിയാവുന്നത് ക്യാപ്റ്റൻ സൗരഭ് കാലിയാണ്. 22 വയസ്സായിരുന്നു പ്രായം. ക്യാപ്റ്റൻ സൗരഭ് കാലിയും അദ്ദേഹത്തിന്റെ പട്രോൾ ടീമും ഈ കാർഗിൽ മേഖലയിൽ പട്രോളിംഗ് പോയ സമയത്താണ് അവിടെ കയറി കൂടിയിരുന്ന പാകിസ്ഥാന്റെ സൈന്യം അവർ പിടികൂടി. 22 ദിവസത്തോളം ഇവരെ അത് ക്യാപ്റ്റീവായിട്ട് സൂക്ഷിച്ചു. ജനീവ കൺവെൻഷൻ പറയുന്ന എല്ലാ യുദ്ധ നിയമങ്ങളെയും അതിലംഘിച്ചുകൊണ്ട് 22 ദിവസം ഇവരെ ഇന്ത്യയെ അറിയിക്കാതെ കടന്നുകാരാക്കി തിരിച്ചു വെച്ചു. ഈ ക്യാപ്റ്റൻ സൗരഭ് കാലിയുടെ നേതൃത്വത്തിലുള്ള ഇന്ത്യയുടെ സൈനികർ ക്രൂരമായ പീഡനങ്ങൾ, മനസ്സാക്ഷിക്ക് നിരക്കാത്ത പീഡനങ്ങൾ ഏറ്റുവാങ്ങിയിട്ടും നമ്മുടെ രാജ്യത്തിന്റെ ഒരു രഹസ്യവും വിട്ടുകൊടുക്കാൻ തയ്യാറായി. മാത്രമല്ല സൗരഭ് കാലിയുടെ മൃതദേഹം നമുക്ക് തിരിച്ചു കിട്ടിക്കൊണ്ടെന്ന് മനസ്സിലാക്കണം. അദ്ദേഹത്തിന്റെ മൃതദേഹത്തിൽ കണ്ണുകൾ ഉണ്ടായത്. ആ കണ്ണുകൾ പാകിസ്ഥാന്റെ സൈന്യം ചൂടെടുത്ത് ജീവനോട് കൂടി ചൂടെടുത്ത്. 22 വയസ്സ് മാത്രമാണ് സൗരഭ് കാലിയുടെ. ഈ രാജ്യത്തിന് വേണ്ടിയിട്ടാണ് രക്തസാക്ഷിയത്. ಸೋಲ್ಜರ್ ಆಫ್ KL14 ವೆಲ್ಫೇರ್ ಸೊಸೈಟಿ ಕಾಸರಗೋಡು ಅಧ್ಯಕ್ಷ ಇ ಶಶಿಧರನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಬಿಜು ಪಿ ನಾಯರ್, ಗ್ರಾಮ ಪಂಚಾಯತ್ ಸದಸ್ಯ ಫಾಯಿಸ್ ಬೀರಿಚೇರಿ, ಶಾಲಾ ಮುಖ್ಯೋಪಾಧ್ಯಾಯಿನಿ EK ಬೈಜಾ, PTA ಅಧ್ಯಕ್ಷ UF ಶರೀಫ್, ಸೋಲ್ಜರ್ ಆಫ್ KL14 ವೆಲ್ಫೇರ್ ಸೊಸೈಟಿ ಅಡ್ಮಿನ್ ಶಾಸಿನ್ ಚಂದ್ರನ್ ಮುಂತಾದವರು ಮಾತನಾಡಿದರು. ಸಮಾರಂಭದಲ್ಲಿ SPC ವಿದ್ಯಾರ್ಥಿಗಳು, ಜೂನಿಯರ್ ರೆಡ್ ಕ್ರಾಸ್, ಸ್ಕೌಟ್ ಆ್ಯಂಡ್ ಗೈಡ್ಸ್, ಸೋಲ್ಜರ್ ಆಫ್ KL14 ವೆಲ್ಫೇರ್ ಸೊಸೈಟಿಯ ಸದಸ್ಯರು ಭಾಗವಹಿಸಿದರು. ಕೊನೆಯಲ್ಲಿ ಪಾಯಸ ವಿತರಿಸಲಾಯಿತು. ಉರುಮಿಸ್ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ಬತ್ತೂರ್. ಕಾಸರಗೋಡು ನಗರದ ಬಾಲಭವನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕಾಸರಗೋಡು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು. ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಜಾಗೃತಿ ತರಗತಿಗಳನ್ನು ಆಯೋಜಿಸಲಾಗಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ನಳಿನಾಕ್ಷನ್ ಪೊಲೀಸ್ ಠಾಣೆಯ ಕಾರ್ಯವೈಖರಿ, ಕಾನೂನು ವ್ಯವಸ್ಥೆ, ನಿಯಮಗಳು ಹಾಗೂ ಲಾಕಪ್ ವ್ಯವಸ್ಥೆಯ ಕುರಿತು ಮಕ್ಕಳಿಗೆ ವಿವರವಾಗಿ ವಿವರಿಸಿದರು. ಕಾಸರಗೋಡು ನಗರದ ಬಾಲಭವನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕಾಸರಗೋಡು ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು. ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಜಾಗೃತಿ ತರಗತಿಯನ್ನು ಆಯೋಜಿಸಲಾಗಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ನಳಿನಾಕ್ಷನ್ ಪೊಲೀಸ್ ಠಾಣೆಯ ಕಾರ್ಯವೈಖರಿ, ಕಾನೂನು ವ್ಯವಸ್ಥೆ, ನಿಯಮಗಳು ಹಾಗೂ ಲಾಕಪ್ ವ್ಯವಸ್ಥೆಯ ಬಗ್ಗೆ ಮಕ್ಕಳಿಗೆ ವಿವರವಾಗಿ ವಿವರಿಸಿದರು. ಬಳಿಕ SI ಸೈಫುದ್ದೀನ್ MTP ಪೊಲೀಸ್ ರೈಫಲ್ಗಳು, ಬಂದೂಕುಗಳು, ಟಿಯರ್ ಗ್ಯಾಸ್, ವೈರ್ಲೆಸ್ ಸೆಟ್ಟುಗಳು ಹಾಗೂ ಇತರ ಉಪಕರಣಗಳನ್ನು ತೋರಿಸಿ ಅವುಗಳನ್ನು ಯಾವಾಗ ಹೇಗೆ ಬಳಸಬೇಕು ಎಂಬುದರ ಕುರಿತು ಮಾಹಿತಿ ನೀಡಿದರು. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಮಕ್ಕಳಿಗೆ ಮಾದಕ ವಸ್ತುಗಳ ಹಾನಿಕಾರಕ ಪರಿಣಾಮಗಳು, ಮೊಬೈಲ್ ಫೋನ್ ಬಳಕೆಯ ಅನಾನುಕೂಲತೆಗಳು ಹಾಗೂ ಸಂಚಾರ ನಿಯಮಗಳು, ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಸುರಕ್ಷಾ ಮಾನದಂಡಗಳ ಬಗ್ಗೆ ಮಾತನಾಡಿದರು. ಟ್ರಾಮಾ ಕೇರ್ ಪೊಲೀಸ್ ವಾಲಂಟಿಯರ್ ಉಪಾಧ್ಯಕ್ಷ ಹಾಗೂ ಎಜುಕೇಷನ್ ಶಾಲಾ ಅಡ್ವೈಸರ್ ಡಾಕ್ಟರ್ KN ವೆಂಕಟರಮಣ ಹೊಳ್ಳ ನೇತೃತ್ವ ನೀಡಿದರು. ವಿದ್ಯಾರ್ಥಿಗಳಿಗೆ ತರಗತಿಯನ್ನು ನೀಡಿದ ಪೊಲೀಸ್ ಇನ್ಸ್ಪೆಕ್ಟರ್ ನಳಿನಾಕ್ಷನ್, SI ಸೈಫುದ್ದೀನ್ MTP, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಅವರನ್ನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯಿನಿ ಲೀಲಾವತಿ ನಾಯರ್ ಠಾಣೆಗೆ ಬೇಕಾದ ಪೆನ್ನು, ಕಾಗದಗಳನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಜನಮೈತ್ರಿ ಪೊಲೀಸ್ ಸಂಯೋಜಕ ಶ್ರೀಜಿತ್, ಠಾಣಾ ರೈಟರ್ ದೀಪಕ್, ಸಿವಿಲ್ ಪೊಲೀಸ್ ಆಫೀಸರ್ ಶಿಜನಾ, SI ಮೋಹನ್, SI ಉನ್ನಿಕೃಷ್ಣ, ಶಾಲಾ ಅಧ್ಯಾಪಕಿಯರಾದ ಸುಜಾತ, ಸುಕನ್ಯಾ, PTA ಅಧ್ಯಕ್ಷ ಅಬ್ದುಲ್ ಸಲಾಂ, ಉಪಾಧ್ಯಕ್ಷರು, ಕೋಶಾಧಿಕಾರಿ ಪೌಲೋಸ್ ಮುಂತಾದವರು ಉಪಸ್ಥಿತರಿದ್ದರು. ಜನಮೈತ್ರಿ ಪೊಲೀಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಪಹಾರ ನೀಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮದಿಂದಾಗಿ ಪ್ರಾಣ ಕಳೆದುಕೊಂಡ ಮಗಳಿಗೆ ಸೇರಿದಂತೆ ಎಲ್ಲರಿಗೂ ನ್ಯಾಯ ಸಿಗಬೇಕೆಂದು IGR ಮಹೇಶ್ ತಾಯಿ ರಾಧಿಕಾ ಅವರಿಂದ ಒತ್ತಾಯ. KCN ನ್ಯೂಸ್ನಲ್ಲಿ ತನ್ನ ಮನದಾಳದ ಮಾತನ್ನು ಬಿಚ್ಚಿಟ್ಟ IGR ಮಹೇಶ್ ಅವರ ತಾಯಿ. ಆಪರೇಷನ್ ತೂಫಾನ್ ಮೂಲಕ 7,000 ಪ್ರಕರಣಗಳು ದಾಖಲಾಗಿದ್ದು ಸುಮಾರು 8,500 ಮಂದಿಯನ್ನು ಬಂಧಿಸಲಾಗಿದೆ. ಗೃಹ ಸಚಿವ ರಮೇಶ್ ಚೆನ್ನಿತ್ತಲಾ, ಡ್ರಗ್ ಮಾಫಿಯಾದ ಬೇರುಗಳನ್ನು ಕಿತ್ತು ಹಾಕುವವರೆಗೂ ಆಪರೇಷನ್ ತೂಫಾನ್ ಮುಂದುವರಿಯಲಿದೆ ಎಂದು ಸಚಿವರು ಕಾಸರಗೋಡಿನಲ್ಲಿ ಹೇಳಿಕೆ.
ಪೈವಳಿಕೆಯಲ್ಲಿ ನೂತನ ಪೊಲೀಸ್ ಠಾಣೆ ಮಂಜೂರು ಮಾಡುವ ವಿಷಯ ಪರಿಶೀಲನೆಯಲ್ಲಿದೆ. ಗೃಹ ಸಚಿವ ರಮೇಶ್ ಚೆನ್ನಿತ್ತಲ. ಇವಿಎಂ ಹ್ಯಾಕಿಂಗ್ ವಂಚನೆ ಆರೋಪಗಳ ಕುರಿತು ಸಂಸದ ರಾಜಮೋಹನ್ ಉಣ್ಣಿತಾನ್ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಅವರಿಗೆ ನೇರವಾಗಿ ದೂರು ಸಲ್ಲಿಕೆ. ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಉಣ್ಣಿತಾನ್. ನಡೆಯಿತು ಕಾಸರಗೋಡು ಜಿಲ್ಲಾ ಪೊಲೀಸ್ ಆಯೋಜನೆಯಲ್ಲಿ ಆಪರೇಷನ್ ತೂಫಾನ್ ನಾರ್ಕೋ ಹಂಟ್ ಜಾಗರಣ್ ಕಾರ್ಯಕ್ರಮ. ಅದ್ದೂರಿ ಸಮಾರಂಭದಲ್ಲಿ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಅವರಿಂದ ಉದ್ಘಾಟನೆ. ಲಾಲ್ಬಾಗ್ ಕುಲಾಲ್ ಮಂದಿರದಲ್ಲಿ ನಡೆಯಿತು ಪೈವಳಿಕೆ ಸಿಡಿಎಸ್ಗೆ ಮೈಕ್ರೋ ಕ್ರೆಡಿಟ್ ಸಾಲಗಳ ವಿತರಣಾ ಸಮಾರಂಭ. ಕೇರಳ ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಕಾಸರಗೋಡು ಜಿಲ್ಲಾ ಕಚೇರಿಯ ಸಹಯೋಗದೊಂದಿಗೆ ಚೆರ್ಕಳ ಸದ್ಭಾವನಾ ಸಭಾಂಗಣದಲ್ಲಿ ನಡೆಯಿತು ಪಿಎಫ್ ಪಿಂಚಣಿದಾರರ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ನಿವೃತ್ತರಾದ ಪಿಎಫ್ ಪಿಂಚಣಿದಾರರ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಬೇಕೆಂದು ಸಮ್ಮೇಳನದಲ್ಲಿ ಒತ್ತಾಯ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.